ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಹಳ್ಳಕ್ಕೆ ಉರುಳಿದ್ದು ಯುವಕನಿಗೆ ಗಂಭೀರ ಗಾಯವಾಗಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದೀಕೆರೆ ಬಳಿ ಘಟನೆ ನಡೆದಿದೆ. ಕಂದೀಕೆರೆ ಏರಿ ಮೇಲೆ ಚಲಿಸ್ತಾ ಇದ್ದಾಗ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಹಳ್ಳಕ್ಕೆ ಬಿದ್ದಿದೆ. ಟ್ರ್ಯಾಕ್ಟರ್ ಅಡಿಯಲ್ಲಿ ಸಿಲುಕಿ ನೆರಳಾಡ್ತಾ ಇದ್ದ ಯುವಕನನ್ನ ಸ್ಥಳೀಯರ ಹರಸಾಹಸ ಪಟ್ಟು ರಕ್ಷಣೆ ಮಾಡಿದ್ರು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ. ಹದಗೆಟ್ಟ ರಸ್ತೆಗಳೇ ಅಪಘಾತಕ್ಕೆ ಕಾರಣ ಅಂತ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸೈಬರ್ ವಂಚನೆ ಪ್ರಕರಣ ಹೆಚ್ಚಾಗಿದ್ದು, ಇದೀಗ ಬೇನಾಮಿ ಖಾತೆಗಳ ವಿರುದ್ಧ ಸೈಬರ್ ಪೊಲೀಸರು ಸಮರ ಸಾರಿದ್ದಾರೆ. ದಾವಣಗೆರೆಯಲ್ಲಿ ಇಬ್ಬರು ಸೈಬರ್ ವಂಚಕರನ್ನ ಸೆರೆ ಹಿಡಿದಿದ್ದಾರೆ. ಕುಂಕುವ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪರಶುರಾಮನನ್ನ ಬಂಧಿಸಲಾಗಿದೆ. ಆನ್ಲೈನ್ನಲ್ಲಿ ಕೆಲಸ ಹುಡುಕುವ ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕೆಲಸದಾಸೆಗೆ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಿದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದೀಗ ಜೈಲು ಪಾಲಾಗಿದ್ದಾನೆ. ಟೆಲಿಗ್ರಾಂನಲ್ಲಿ ಭೂಮಿಕಾ ಎಂಬ ಐಡಿಯಿಂದ ಆರೋಪಿಗೆ ಸೈಬರ್ ವಂಚಕರ ಪರಿಚಯ ಆಗಿದೆ. ಅರ್ನ್ ವೈಲ್ ಲರ್ನ್, ಕಲಿಯುವಾಗಲೇ ಸಂಪಾದಿಸಿ ಅಂತ ಹೇಳಿದ್ದ ವಂಚಕರು ನಿನ್ನ ಖಾತೆಗೆ ಬಂದ ಹಣ ನಾವು ನೀಡುವ UPI ಐಡಿಗಳಿಗೆ ವರ್ಗಾಯಿಸು ಅಂತ ಹೇಳಿದ್ರು. ಈ ಕೆಲಸಕ್ಕೆ ವಿದ್ಯಾರ್ಥಿಗೆ ಒಂದಿಷ್ಟು ಕಮಿಷನ್ ಕೂಡ ವಂಚಕರು ನೀಡುತ್ತಿದ್ರು. ಬಳಿಕ ಹಣದಾಸೆಗೆ 2 ಬ್ಯಾಂಕ್ ಖಾತೆ ತೆರೆದು ವಂಚನೆ ಮಾಡಿದ್ದ ಸದ್ಯ ಆರೋಪಿ ಪರಶುರಾಮನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಸೈಬರ್ ವಂಚಕರೊಂದಿಗೆ ಒಳಸಂಚು ರೂಪಿಸಿ ತಮ್ಮ ಹೆಸರಿನಲ್ಲಿ ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆಗೆದುಕೊಂಡು ಖಾತೆಯನ್ನು ಓಪನ್ ಮಾಡಿ ಆ ಖಾತೆಗಳ ಅಕೌಂಟ್ ನಂಬರ್ಗಳನ್ನು ಈ ಸೈಬರ್ ಅಪರಾಧ ವಂಚಕರಿಗೆ ಕೊಟ್ಟು ಈ ಸೈಬರ್ ಅಪರಾಧ ವಂಚನೆಯಿಂದ ಬರ್ತಕ್ಕಂಥ ಹಣವನ್ನು ಈ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ತದನಂತರ ಇವರು ಆ ಸದರಿ ಮೊತ್ತವನ್ನು ಕಮಿಷನ್ ಪಡೆದುಕೊಂಡು ಅವರ ಅಪರಾಧಿಗಳ ಒಂದು ಹೇಳ್ತಕ್ಕಂಥ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಇವರು ಬೇಸಿಕಲಿ ಈ ಅಕೌಂಟ್ಗಳನ್ನು ನಾವು ಮ್ಯೂಲ್ ಅಕೌಂಟ್ ಅಂತ ಹೇಳ್ತೇವೆ. ಈ ಮ್ಯೂಲ್ ಅಕೌಂಟ್ ರೀತಿಯವರು ಕರ್ತವ್ಯ ಮಾಡ್ತಾಯಿದ್ರು. ಸೊ ಆ ಹಿನ್ನೆಲೆಯಲ್ಲಿ 2 ಪ್ರಕರಣ ದಾಖಲಿಸಿಕೊಂಡು 2 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.